ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಲೀಕ್ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಲೀಕ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಲೀಕ್ ಮೂವಿಯಲ್ಲಿ ಅನಿರುದ್ಧ್ ಅವರಾಗಿರ್ಬೋದು ಮತ್ತು ಕೀರ್ತಿ ಶೆಟ್ಟಿ ಅವರಾಗಿರ್ಬೋದು ಮತ್ತು ಪ್ರದೀಪ್ ರಂಗನಾಥ್ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಲೀಕ್ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತಾರೆ, ಮೇಯ್ನಾಗಿ ತಮಿಳಿನಲ್ಲಿ ತೆರೆಗೊಂಡಿದೆ ಮತ್ತು ತೆಲುಗಿನಲ್ಲಿ ತೆರೆಗೊಂಡಿದೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡ್ತಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಲೀಕ್ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಲೀಕ್ ಮೂವಿಯ ಬಜೆಟ್ ನೋಡೋದಾದರೆ ಈ ಮೂವಿಯ ಬಜೆಟ್ ಎಲ್ಲೂ ಕೂಡ ರಿನ್ಯೂವಲ್ ಮಾಡಿಲ್ಲ ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 60 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಲೀಕ್ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಲವ್ ಸ್ಟೋರಿ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಲೀಕ್ ಮೂವಿಯ ಲೈನ್ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ಪ್ರದೀಪ್ ರಂಗನಾಥನ್ ಒಂದು ಫಾರ್ಮಲ್ ಪರ್ಸನ್ ಆಗಿರ್ತಾನೆ. ಅಂತಂದರೆ ಏನಪ್ಪ ಅಂತಂದರೆ ಅವನದೇ ಆದ ಒಂದು ಕಂಪ್ನಿ ಆಗಿರ್ಬೋದು ಮತ್ತು ಬಿಸ್ನೆಸ್ ಆಗಿರ್ಬೋದು ಸಖತ್ತಾಗಿ ಕೂಡ ಕೊಟ್ಟಿರ್ತಾನೆ. ಅದರಲ್ಲಿ ಏನಾಗ್ತಿರ್ತಾರೆ ಅಂತಂದರೆ ಅವನು ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆ ನಡ್ಕೊಂಡು ಹೋಗ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಅಲ್ಲಿ ಜೋರಾಗಿ ಒಂದು ಮಳೆ ಕೂಡ ಬರುತ್ತೆ. ಆ ಮಳೆ ಬಂದಾಗ ಏನು ಮಾಡ್ತಾರೆ, ಕಾರಿಂದ ಕೀರ್ತಿ ಶೆಟ್ಟಿ ಅವರು ಎದ್ದು ಬರ್ತಾರೆ. ಇವರು ಅಲ್ಲಿ ಕೂಡ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆ ನಡ್ಕೊಂಡು ಹೋಗ್ತಾ ಇದ್ದಾಗ ಏನಾಗುತ್ತೆ ಅಂತಾರೆ, ಅವಳು ಕೀರ್ತಿ ಶೆಟ್ಟಿ ಬಂದು ಏನು ಮಾಡ್ತಾರೆ, ಇವ್ರು ಛತ್ರಿ ಹತ್ರ ಅಂತಂದರೆ ಕೊಡೆ ಹಿಡ್ಕೊಂಡಿರ್ತಾರಲ್ಲ, ಕೊಡೆ ಹತ್ರ ಬಂದು ನಿಂತ್ಕೋತಾರೆ. ಅವಾಗ ಏನು ಮಾಡ್ತಾನೆ, ಪ್ರದೀಪ್ ರಂಗನಾಥನ ತಕ್ಷಣ ನೋಡ್ತಾನೆ. ಅವ್ನಿಗೆ ಒಂದು ರೀತಿ ಇದಾಗುತ್ತೆ ಅಂತಾರೆ, ಒಂದು ಫುಲ್ ಲವ್ ಸ್ಟೋರಿ ಆಗುತ್ತೆ. ಅವ್ನಿಗೆ ಒಂದು ಲವ್ ಸ್ಟೋರಿ ಉಂಟಾದಾಗ ಏನು ಮಾಡ್ತಾನೆ ಅಂತಾರೆ, ಪ್ರದೀಪ್ ರಂಗನಾಥನ ಅವಳ ಜೊತೆ ಮಾತಾಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಇಬ್ಬರು ಕೂಡ ಒಂದು ಕಾಂಬಿನೇಷನ್ ಇರ್ತಾರೆ. ಅಂತಾರೆ ಅವಳ ಆ್ಯಕ್ಟಿಟ್ಯೂಡ್ ಹೆಂಗಿದೆ ಮತ್ತು ಅವಳು ಎಲ್ಲಿರ್ತಾಳೆ ಮತ್ತು ಅವಳ ಲೊಕೇಶನ್ ಏನು ಎಲ್ಲನೂ ಕೂಡ ಪ್ರದೀಪ್ ರಂಗನಾಥನ್ ಇಟ್ಕೊಳ್ತಾನೆ. ಆದರೆ ಏನಪ್ಪ ಅಂತಂದರೆ ಆ ಕೀರ್ತಿ ಶೆಟ್ಟಿ ಅವರ ತಂದೆ ಫುಲ್ಲು ಭಾರಿ ಸ್ಟ್ರಿಕ್ಟ್ ಆಗಿರ್ತಾರೆ ಗೈಸ್. ಅಂತಂದರೆ ಅವ್ರದ್ದೇ ಆದ ಒಂದು ಕಂಪ್ನಿ ಇರುತ್ತೆ, ಅಲ್ಲಿ ಹಲವಾರು ಫೆಸಿಲಿಟಿಗಳಿರುತ್ತೆ ಮತ್ತು ಅಲ್ಲಿ ಎಲ್ಲರೂ ಕೂಡ ವರ್ಕನ್ನು ಮಾಡ್ತಾ ಇರ್ತಾರೆ. ಅಂದರೆ ಕೀರ್ತಿ ಶೆಟ್ಟಿ ಅವರು ಅವ್ರದ್ದೇ ಆದ ಒಂದು ರಿಲೇಷನಲ್ಲಿ ಅವ್ರಿಗೆ ಮದುವೆ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಆದರೆ ಇವ್ರಿಗೆ ಇಷ್ಟ ಆಗಿರ್ತಾರೆ. ಮತ್ತು ಅಲ್ಲಿ ಕೂಡ ಪ್ರದೀಪ್ ರಂಗನಾಥ್ ಅವರು ಹೋಗ್ತಾರೆ, ಅಲ್ಲಿ ಯಾವ ರೀತಿ ಎನ್ಕರೇಜ್ ಮಾಡ್ತಾರೆ ಮತ್ತು ಅವರಿಬ್ಬರು ಕೂಡ ಯಾವ ರೀತಿ ಮದುವೆ ಆಗ್ತಾರೆ ಅಂತ ಕೂಡ ಈ ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಅನಿರುದ್ಧ್ ಅವರು ಕೂಡ ಈ ಮೂವಿಯಲ್ಲಿ ಸಾಂಗ್ಸ್ಗಳಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಲವ್ ಸ್ಟೋರಿ ಕೂಡ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಮತ್ತು ಒಂದೊಂದು ಸೀನ್ಸ್ ಕೂಡ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಅಂದರೆ ಅನಿರುದ್ಧ್ ಅವರು ಈ ಹಲವಾರು ಸಾಂಗ್ಗಳಲ್ಲಿ ಕೂಡ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಕಿಲ್ ಮೂವಿಯಲ್ಲೂ ಕೂಡ ಸಾಂಗ್ಸ್ಗಳು ಕೂಡ ವಂಡರ್ಫುಲ್ ಆಗಿದೆ ಅಂತ ಕೂಡ ಹೇಳ್ಬೋದು. ಗಾಯ್ಸ್ ಈ ಕಿಲ್ ಮೂವಿಯು ಒಂದು ಲವ್ ಸ್ಟೋರಿ ಮೂವಿಯಾಗಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.